ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 106ನೆಯ ಸರ್ಗಕ್ಕೆ ಸ್ವಾಗತ. ಕಳೆದ ಕೆಲವು ಅಧ್ಯಾಯಗಳಿಂದ ಕೆಲವು ಸರ್ಗಗಳಿಂದ ರಾವಣರ ನಡುವೆ ಅತ್ಯಂತ ಘನಘೋರವಾದ ಯುದ್ಧವು ಸಾಗಿದೆ. ಕೆಲವೊಮ್ಮೆ ರಾವಣನ ಕೈ ಮೇಲಾದರೆ ಕೆಲವೊಮ್ಮೆ ಶ್ರೀರಾಮನ ಕೈ ಮೇಲಾಗುತ್ತಿದೆ. ರಾವಣನು ರಥದಲ್ಲಿ ಕುಳಿತಿರುವುದನ್ನು ನೋಡಿ ಇಂದ್ರನು ತನ್ನ ರಥವನ್ನು ತನ್ನ ಸಾರಥಿಯಾದ ಮಾತಲಿಯೊಂದಿಗೆ ಕಳಿಸಿದ್ದಾನೆ. ಆ ಇಂದ್ರ ರಥವನ್ನೇರಿ ಇಬ್ಬರು ಅತಿರಥ ಮಹಾರಥರು ಆ ರಥಗಳಲ್ಲಿ ಕುಳಿತು ಯುದ್ಧವನ್ನು ಮಾಡುತ್ತಿರುವರು. ಆ ರಾವಣರ ಯುದ್ಧಕ್ಕೆ ರಾವಣರ ಯುದ್ಧವೇ ಸಾಟಿ ಎಂಬಂತಿದೆ. ಈ ನಡುವೆ ಶ್ರೀರಾಮನು ರಾವಣನನ್ನು ಅತ್ಯಧಿಕವಾಗಿ ಹೀಯಾಳಿಸಿ ಆತನನ್ನು ಅತ್ಯಂತ ಘೋರವಾದ ತನ್ನ ಬಾಣಗಳಿಂದ ಪೀಡಿಸುತ್ತಾನೆ. ಆ ಪೀಡನೆಯನ್ನು ತಡೆಯಲಾರದೆ ರಾವಣನು ನಿಶ್ಚೇಷ್ಟಿತನಾದಾಗ ಆತನ ಸಾರಥಿಯು ಆ ರಥವನ್ನು ಯುದ್ಧರಂಗದಿಂದ ಹೊರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಹೀಗೆ ಶತ್ರುವಿಗೆ ಬೆನ್ನು ತೋರಿಸಿ ಬಂದದ್ದು ತನಗೆ ಅಪಮಾನವಾಯಿತೆಂದು ರಾವಣನು ಕುದಿಯುತ್ತಿರುವಾಗ ಆ ಸಾರಥಿಯು ಆತನಿಗೆ ಸಮಾಧಾನವನ್ನು ಮಾಡಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಪುನಃ ಆತ ಯುದ್ಧರಂಗಕ್ಕೆ ಆತನ ರಥವನ್ನು ಕರೆದುಕೊಂಡು ಬರುತ್ತಾನೆ. ಈ ಮಧ್ಯದಲ್ಲಿ ಅಗಸ್ತ್ಯರು ಶ್ರೀರಾಮನ ಬಳಿಗೆ ಬಂದು ರಾವಣನ ಬಾಣಗಳಿಂದ ಪೀಡಿತನಾಗಿದ್ದಂತಹ ಶ್ರೀರಾಮನಿಗೆ ಸಮಾಧಾನವನ್ನು ಹೇಳಿ ಆತನ ವಂಶದ ಮೂಲಪುರುಷನೂ ಆದ ಸೃಷ್ಟಿಕರ್ತನು ಸಂಹಾರಕರ್ತನು ಎಲ್ಲವೂ ಆದಂತಹ ಸೂರ್ಯದೇವನನ್ನು ಸ್ತುತಿಸುವಂತೆ ಆತನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸುತ್ತಾರೆ. ಶ್ರೀರಾಮನು 3 ಬಾರಿ ಆ ಆದಿತ್ಯ ಹೃದಯ ಮಂತ್ರವನ್ನು ಜಪ ಮಾಡಿದಾಗ ಸೂರ್ಯನು ಪರಮ ಪ್ರೀತನಾಗಿ ಆತನಿಗೆ ಜಯವನ್ನು ಅನುಗ್ರಹಿಸುತ್ತಾನೆ. ಸಾರಥಂ ಹೃಷ್ಟ ವರ ಸೈನ್ಯ ಪ್ರದರ್ಶನಂ ಗಂಧರ್ವನಗರಾಕಾರಂ ಸಮುಚ್ಛ್ರಿತ ಪತಾಕಿನಂ ಯುಕ್ತಂ ಪರಮ ಸಂಪನ್ನೈರ್ವಾಜಿಭಿರ್ಹೇಮ ಬಾಲಿಭಿಃ ಯುದ್ಧೋಪಕರಣೈಃ ಪೂರ್ಣಂ ಪತಾಕಾಧ್ವಜಮಾಲಿನಂ ಗ್ರಸಂತಮಿವ ಚಾಕಾಶಂ ನಾದಯಂತಂ ವಸುಂಧರಾಂ ಪ್ರಣಾಶಂ ಪರಸೈನ್ಯಾನಾಂ ಸ್ವಸೈನ್ಯಸ್ಯ ಪ್ರಹರ್ಷಣಂ ರಾವಣಸ್ಯ ರಥಂ ಕ್ಷಿಪ್ರಂ ಚೋದಯಾಮಾಸ ಸಾರಥಿಃ. ರಾವಣನ ಸಾರಥಿಯು ಹರ್ಷೋತ್ಸಾಹದಿಂದ ಅವನ ರಥವನ್ನು ಶೀಘ್ರವಾಗಿ ಓಡಿಸಿದನು. ಆ ರಥವು ಶತ್ರು ಸೈನ್ಯವನ್ನು ಅತಿಕ್ರಮಿಸಲು ಸಮರ್ಥವಾಗಿದ್ದು ಗಂಧರ್ವ ನಗರದಂತೆ ಆಶ್ಚರ್ಯಜನಕವಾಗಿ ಕಂಡುಬರುತ್ತಿತ್ತು. ಅದರಲ್ಲಿ ಎತ್ತರವಾದ ಧ್ವಜ ಹಾರಾಡುತ್ತಿತ್ತು. ಆ ರಥಕ್ಕೆ ಉತ್ತಮ ಗುಣಸಂಪನ್ನ ಬಂಗಾರದ ಹಾರಗಳಿಂದ ಅಲಂಕರಿಸಿದ ಕುದುರೆಗಳನ್ನು ಹೂಡಲಾಗಿತ್ತು. ರಥದೊಳಗೆ ಯುದ್ಧ ಸಾಮಗ್ರಿ ತುಂಬಿತ್ತು. ಆ ರಥಕ್ಕೆ ಧ್ವಜ ಪತಾಕೆಗಳ ಮಾಲೆಯನ್ನು ತೊಡಿಸಿದ್ದರು. ಆಕಾಶವನ್ನೇ ನುಂಗಿ ಬಿಡುವಂತೆ ಅನಿಸುತ್ತಿತ್ತು. ಗರ ಶಬ್ದದಿಂದ ಭೂಮಿಯನ್ನೇ ತುಂಬಿಬಿಟ್ಟಿತ್ತು. ಅದು ಶತ್ರು ಸೈನ್ಯದ ನಾಶಕ ಮತ್ತು ತನ್ನ ಸೈನ್ಯದ ಹರ್ಷವನ್ನು ಹೆಚ್ಚಿಸುವಂತಿತ್ತು. ತಮಾಪತಂತಂ ಸಹಸಾ ಸ್ವನವಂತಂ ಮಹಾಧ್ವಜಂ ರಥಂ ರಾಕ್ಷಸ ರಾಜಸ್ಯ ನರರಾಜೋ ದದರ್ಶಃ. ವಿಶಾಲ ಧ್ವಜದಿಂದ ಅಲಂಕೃತವಾದ ಗರ ಶಬ್ದದೊಂದಿಗೆ ಬರುತ್ತಿರುವ ರಾವಣನ ರಥವನ್ನು ನರರಾಜ ಶ್ರೀರಾಮಚಂದ್ರನು ನೋಡಿದನು. ಕೃಷ್ಣವಾಜಿ ಸಮಾಯುಕ್ತಂ ಯುಕ್ತಂ ರೌದ್ರೇಣ ವರ್ಚಸ ದೀಪ್ಯಮಾನಮಿವಾಕಾಶೇ ವಿಮಾನಂ ಸೂರ್ಯವರ್ಚಸಂ. ಅದಕ್ಕೆ ಕಪ್ಪಾದ ಕುದುರೆಯನ್ನು ಹೂಡಿದ್ದರು. ಅದರ ಕುದುರೆಗಳನ್ನು ಹೂಡಿದ್ದರು. ಅದರ ಕಾಂತಿ ಭಯಂಕರವಾಗಿತ್ತು. ಅದು ಆಕಾಶದಲ್ಲಿ ಪ್ರಕಾಶಿಸುವ ಸೂರ್ಯ ತುಲ್ಯ ತೇಜಸ್ವಿ ವಿಮಾನದಂತೆ ಕಂಡುಬರುತ್ತಿತ್ತು. ತಡಿತ್ ಪತಾಕಾ ಗಹನಂ ದರ್ಶಿತೇಂದ್ರಾಯುಧ ಪ್ರಭಂ ಶತಧಾರ ವಿಮುಂಚಂತಂ ಧಾರಾಧರಮಿವಾಂಬುದಂ. ಅದರಲ್ಲಿ ಹಾರಾಡುತ್ತಿದ್ದ ಪತಾಕೆಗಳು ಮಿಂಚಿನಂತೆ ಅನಿಸುತ್ತಿತ್ತು. ಅದರಲ್ಲಿ ಇದ್ದ ರಾವಣನ ಧನುಸ್ಸಿನಿಂದಾಗಿ ಇಂದ್ರ ಧನುಸ್ಸಿನ ಪ್ರಭೆ ಬೀರುತ್ತಿತ್ತು. ಬಾಣಗಳ ಧಾರಾಕಾರ ವೃಷ್ಟಿ ಆಗುತ್ತಿರುವುದರಿಂದ ಅದು ಜಲ ತುಂಬಿದ ಮೇಘದಂತೆ ಕಂಡುಬರುತ್ತಿತ್ತು. ಸದೃಷ್ಟ್ವಾ ಮೇಘ ಸಂಕಾಶಮಾಪತಂತಂ ರಥಂ ರಿಪೋಃ ಗಿರೇರ್ವಜ್ರಾಭಿಮೃಷ್ಟ್ಯ ಧೀರ್ಯತಃ ಸದೃಶಸ್ವನಂ
ವಿಸ್ಫಾರಯನ್ ವೈ ವೇಗೇನ ಬಾಲಚಂದ್ರಾನತಂ ಧನುಃ ಉವಾಚ ಮಾತಲಿಂ ರಾಮ ಸಹಸ್ರಾಕ್ಷಸ್ಯ ಸಾರಥಿಂ. ವಜ್ರಾಯುಧದ ಆಘಾತದಿಂದ ಪರ್ವತವು ಪುಡಿಯಾಗುವಂತೆ ಅದರ ಅದರ ಧ್ವನಿಯು ಕೇಳುತ್ತಿತ್ತು. ಮೇಘದಂತೆ ಕಂಡುಬರುವ ಶತ್ರುವಿನ ಆ ರಥವು ಬರುತ್ತಿರುವುದನ್ನು ನೋಡಿ ಶ್ರೀರಾಮನು ವೇಗವಾಗಿ ತನ್ನ ಧನುಷ್ ಅಹಂಕಾರವನ್ನು ಮಾಡಿದನು. ಆಗ ಅವನ ಧನುಸ್ಸು ಬಿದಿಗೆಯ ಚಂದ್ರನಂತೆ ಕಂಡು ಬರುತ್ತಿತ್ತು. ಶ್ರೀರಾಮನು ಇಂದ್ರ ಸಾರಥಿ ಮಾತಲಿಯಲ್ಲಿ ಹೇಳಿದನು: ಮಾತಲೇ ಪಶ್ಯ ಸಂರಬ್ಧಮಾಪತಂತಂ ರಥಂ ರಿಪೋಃ ಯಥಾಪಸವ್ಯಂ ಪತಶಾ ವೇಗೇನ ಮಹತಾ ಪುನಃ ಸಮರೇ ಹಂತುಮಾತ್ಮಾನಂ ತಥಾ ನೇವ ಕೃತಾಮತಿಃ. ಮಾತಲಿಯೇ, ನೋಡು, ನನ್ನ ಶತ್ರು ರಾವಣನ ರಥ ವೇಗವಾಗಿ ಬರುತ್ತಿದೆ. ರಾವಣನು ಬಹಳ ವೇಗವಾಗಿ ಬಲಪಾರ್ಶ್ವದಿಂದ ನನ್ನನ್ನು ಆಕ್ರಮಿಸಲು ಬರುವುದನ್ನು ನೋಡಿದರೆ ಈ ಯುದ್ಧದಲ್ಲಿ ತಾನು ಸಾಯುವ ನಿಶ್ಚಯ ಮಾಡಿಯೇ ಬರುವಂತಿದೆ. ತದಪ್ರಮಾದಮಾದಿಷ್ಠ ಪ್ರತ್ಯುದ್ಗಚ್ಚ ರಥಂ ರಿಪೋಃ ವಿಧ್ವಂಸಯಿತುಮಿಚ್ಛಾಮಿ ವಾಯುರ್ಮೇಘಮಿವೋತ್ಥಿತಂ. ಆದ್ದರಿಂದ ನೀನು ಎಚ್ಚರಿಕೆಯಿಂದ ಶತ್ರುವಿನ ರಥದ ಕಡೆಗೆ ಮುಂದುವರಿ. ವಾಗಿರುವ ಮೋಡಗಳನ್ನು ಗಾಳಿಯು ಚದುರಿಸಿ ಬಿಡುವಂತೆ ಇಂದು ನಾನು ರಥ ಸಹಿತ ಶತ್ರುವನ್ನು ಧ್ವಂಸ ಮಾಡಲು ಬಯಸಿದ್ದೇನೆ. ಅವಿಕ್ಲಮಮ ಸಂಭ್ರಾಂತಮವ್ಯಗ್ರಹ ಹೃದಯೇ ಕ್ಷಣಂ ರಶ್ಮಿ ಸಂಚಾರ ನಿಯತಂ ಪ್ರಚೋದಯ ರಥಂ ಧೃತಂ. ಭಯವನ್ನು ಭ್ರಾಂತಿಯನ್ನು ಬಿಟ್ಟು ಮನಸ್ಸು ದೃಷ್ಟಿಯನ್ನು ಸ್ಥಿರವಾಗಿಸಿ ಕುದುರೆಗಳ ಕಡಿವಾಣವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ರಥವನ್ನು ವೇಗವಾಗಿ ನಡೆಸು. ಕಾಮಂ ನತ್ವಂ ಸಮಾಧೇಯ ಪುರಂದರ ರಥೋಚಿತಃ ಯುಯುತ್ಸುರಾಮೇಕಾಗ್ರ ಸ್ಮಾರಯೇ ತ್ವಾಂ ನ ಶಿಕ್ಷಯೇ. ನಿನಗೆ ದೇವೇಂದ್ರನ ರಥ ನಡೆಸುವ ಅಭ್ಯಾಸವಿದೆ, ಆದ್ದರಿಂದ ನಿನಗೆ ಕಲಿಸುವ ಅವಶ್ಯಕತೆ ಇಲ್ಲ. ನಾನು ಏಕಾಗ್ರಚಿತ್ತನಾಗಿ ಯುದ್ಧ ಮಾಡಲು ಬಯಸುತ್ತಿರುವೆನು, ನಿನಗೆ ಕಲಿಸಲು ಅಲ್ಲ, ಕೇವಲ ಜ್ಞಾಪಿಸಿದೆ ಅಷ್ಟೇ. ಪರಿತುಷ್ಟಃ ಸ ರಾಮಸ್ಯ ತೇನ ವಾಕ್ಯೇನ ಮಾತಲಿಃ ಪ್ರಚೋದಯಾಮಾಸ ರಥಂ ಸುರಸಾರಥಿರುತ್ತಮಃ ಅಪಸವ್ಯಂ ತತಃ ಕುರ್ವನ್ ರಾವಣಸ್ಯ ಮಹಾರಥಂ ಚಕ್ರಸಂಭೂತ ರಜಸಾ ರಾವಣಂ ವ್ಯವಧೂನಯತ್. ಶ್ರೀರಾಮನ ಮಾತಿನಿಂದ ದೇವಸಾರಥಿ ಮಾತಲಿಗೆ ಬಹಳ ಸಂತೋಷವಾಗಿ ಅವನು ರಾವಣನ ವಿಶಾಲ ರಥವನ್ನು ಬಲಕ್ಕೆ ಬಿಟ್ಟು ರಥವನ್ನು ಮುಂದಕ್ಕೆ ನಡೆಸಿದನು. ಅದರ ಚಕ್ರಗಳಿಂದ ಎದ್ದಿರುವ ಧೂಳನ್ನು ನೋಡಿ ರಾವಣನು ನಡುಗಿ ಹೋದನು. ತತಃ ಕ್ರುದ್ಧೋ ದಶಗ್ರೀವಸ್ತಾಮ್ರ ವಿಸ್ಫಾರಿತೆ ಕ್ಷಣಃ ರಥ ಪ್ರತಿಮುಖಂ ರಾಮಂ ಸಾಯಕೈರವಧೂನಯತ. ಇದರಿಂದ ದಶಮುಖ ರಾವಣನು ಭಾರಿ ಕ್ರೋಧಗೊಂಡು ಕೆಂಪಾದ ಕಣ್ಣುಗಳನ್ನು ಬಿಟ್ಟು ನೋಡುತ್ತಾ ತನ್ನ ರಥದ ಎದುರಿಗಿರುವ ಶ್ರೀರಾಮನ ಮೇಲೆ ಬಾಣಗಳ ಮಳೆ ಸುರಿಸಿದನು. ದರ್ಶನಾಮರ್ಷಿತೋ ರಾಮೋ ಧೈರ್ಯಂ ರೋಷೇಣ ಲಂಭಯನ್ ಜಗ್ರಾಹಸು ಮಹಾವೇಗಮೈಂದ್ರಂ ಯುಧಿಶರಾಸನಂ. ಅವನ ಆ ಆಕ್ರಮಣದಿಂದ ಶ್ರೀರಾಮನಿಗೆ ಭಾರಿ ಕ್ರೋಧ ಉಂಟಾಗಿ ರೋಷಗೊಂಡು ಧೈರ್ಯ ಧರಿಸಿ ಯುದ್ಧರಂಗದಲ್ಲಿ ಅವನು ಬಹಳ ವೇಗಶಾಲಿಯಾದ ಇಂದ್ರನ ಧನುಸ್ಸನ್ನು ಕೈಗೆತ್ತಿಕೊಂಡನು. ಶರಾಂಶ್ಚಸು ಮಹಾವೇಗಾತ್ ಸೂರ್ಯರಶ್ಮಿ ಸಮಪ್ರಭಾಂ ತದುಪೋಢಂ ಮಹದ್ಯುದ್ಧಮನ್ಯೋನ್ಯವಧಕಾಂಕ್ಷಿಣೋ ಪರಸ್ಪರಾಭಿಮುಖಯೋರ್ದಪ್ತಯೋರಿವ ಸಿಂಹಯೋಃ. ಜೊತೆಗೆ ಸೂರ್ಯ ಕಿರಣಗಳಂತೆ ಪ್ರಕಾಶಿಸುತ್ತಿದ್ದ ಮಹಾವೇಗಶಾಲಿ ಬಾಣಗಳನ್ನು ತೆಗೆದುಕೊಂಡನು. ಅನಂತರ ಒಬ್ಬರು ಮತ್ತೊಬ್ಬರ ವಧೆಯನ್ನು ಇಚ್ಛಿಸುತ್ತಾ ಶ್ರೀರಾಮ ರಾವಣರಿಬ್ಬರಲ್ಲಿ ಭಾರೀ ಯುದ್ಧ ಪ್ರಾರಂಭವಾಯಿತು. ದರ್ಪಿತರಾದ ಎರಡು ಸಿಂಹಗಳಂತೆ ಇಬ್ಬರು ಎದುರು ಬದುರಾಗಿ ಸಿದ್ಧರಾಗಿದ್ದರು. ತತೋ ದೇವಾಸ್ಸ ಗಂಧರ್ವಾ ಸಿದ್ಧಾಶ್ಚ ಪರಮರ್ಷಯಃ ಸಮೀರ್ಯುದ್ಧೈರಥಂ ದ್ರಷ್ಟುಂ ರಾವಣ ಕ್ಷಯಕಾಂಕ್ಷಿಣಃ. ಆಗ ರಾವಣನ ವಿನಾಶವನ್ನು ಬಯಸುವ ದೇವತೆಗಳು, ಸಿದ್ಧರು, ಗಂಧರ್ವರು, ಮಹರ್ಷಿಗಳೆಲ್ಲರೂ ಅವರಿಬ್ಬರ ದ್ವೈರಥ ಯುದ್ಧವನ್ನು ನೋಡಲು ಅಲ್ಲಿ ನೆರೆದಿದ್ದರು. ಸಮುತ್ಪೇತು ರಥೋತ್ಪಾತ ದಾರುಣಾರೋ ಮಹರ್ಷಣಾಃ ರಾವಣಸ್ಯ ವಿನಾಶಾಯ ರಾಘವಸ್ಯೋದಯಾಯ ಚ.
ಆ ಯುದ್ಧದ ಸಮಯ ರೋಮಾಂಚಕರವಾಗಿ ಕಾಣಿಸಿಕೊಂಡ ಭಯಂಕರ ಉತ್ಪಾತಗಳಿಂದ ರಾವಣನ ವಿನಾಶವು ಮತ್ತು ಶ್ರೀರಾಮಚಂದ್ರನ ಅಭ್ಯುದಯವು ಸೂಚಿತವಾಗುತ್ತಿತ್ತು. ವವರ್ಷರುಧಿರಂ ದೇವೋ ರಾವಣಸ್ಯ ರಥೋಪರಿ ವಾರ್ತಾಮಂಡಲಿನಸ್ತೀವ್ರ ವ್ಯಪಸವ್ಯಂ ಪ್ರಚಕ್ರಮುಹು. ರಾವಣನ ರಥದ ಮೇಲೆ ಮೋಡಗಳು ರಕ್ತದ ಮಳೆ ಸುರಿಸಿದವು. ವೇಗವಾಗಿ ಬೀಸುತ್ತಿದ್ದ ಸುಂಟರ ಗಾಳಿಯು ಎಡಮುಖವಾಗಿ ಬೀಸತೊಡಗಿತು. ಮಹದ್ಗದ್ರಕುಲಂ ಚಾಸ್ಯ ಭ್ರಮಮಾಣಂ ನಭಸ್ಥಲೆ ಏನ ಏನ ರಥೋ ಯಾತಿ ಏತೇನ ತೇನ ಪ್ರಧಾವತಿ. ಆಕಾಶದಲ್ಲಿ ಹಾರಾಡುತ್ತಿದ್ದ ರಣಹದ್ದುಗಳು ರಾವಣನ ರಥವು ಹೋಗುತ್ತಿದ್ದ ಮಾರ್ಗವನ್ನೇ ಅನುಸರಿಸಿ ಹೋಗುತ್ತಿದ್ದವು. ಸಂಧ್ಯಯಾ ಚಾವೃತಾಲಂಕಾ ಜಪಾ ಪುಷ್ಪ ನಿಕಾಶಯ ದೃಶ್ಯತೆ ಸಂಪ್ರದೀಪ್ತೇವ ದಿವಸೇಪಿ ವಸುಂಧರಾ. ಆ ಸಮಯದಲ್ಲಿ ಕೆಂಪು ದಾಸವಾಳದಂತೆ ಕೆಂಪಾದ ಸಂಧ್ಯೆಯು ಆವರಿಸಿ ಲಂಕೆಯು ಹಗಲಿನಲ್ಲಿ ದೀಪಗಳಿಂದ ಬೆಳಗುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ಸ ನಿರ್ಘಾತ ಮಹೋಲ್ಕಾಶ್ಚ ಸಂಪ್ರಚೇರುರ್ಮಹಾಸ್ವನಾಃ ವಿಷಾದಯಂಸ್ತೆ ರಕ್ತಾಂಸಿ ರಾವಣಸ್ಯ ತದಾಹಿತಾಃ. ರಾವಣನ ಎದುರುಗಡೆ ಸಿಡಿಲಿನಂತಹ ಶಬ್ದದೊಂದಿಗೆ ದೊಡ್ಡ ದೊಡ್ಡ ಉಲ್ಕೆಗಳು ಬೀಳತೊಡಗಿದವು. ಅದು ರಾವಣನಿಗೆ ಅಹಿತಕವಾಗಿದ್ದು ಆ ಉತ್ಪಾತಗಳಿಂದ ರಾಕ್ಷಸರು ವಿಷಾದಗೊಂಡರು. ರಾವಣಶ್ಚ ಯತಸ್ತತ್ರ ಪ್ರಚಚಾಲ ವಸುಂಧರಾ ರಕ್ಷಸಾಂ ಪ್ರಹರತಾಂ ಗೃಹೀತ ಇವ ಬಾಹವಃ. ರಾವಣನು ಹೋದಲ್ಲೆಲ್ಲ ಭೂಮಿಯು ಕಂಪಿಸುತ್ತಿತ್ತು. ಪ್ರಹರಿಸುವ ರಾಕ್ಷಸರ ಭುಜಗಳು ಯಾರೋ ಹಿಡಿದುಕೊಂಡಿರುವಂತೆ ನಿರ್ಬಲವಾದವು. ತಾಮ್ರಾ ಪೀತಾ ಸಿತಾ ಶ್ವೇತಾ ಪತಿತಾ ಸೂರ್ಯರಶ್ಮಯಃ ದೃಶ್ಯಂತೆ ರಾವಣಸ್ಯಾಗ್ರೇ ಪರ್ವತಸ್ಯೇವ ಧಾತವಃ. ರಾವಣನ ಮುಂದೆ ಬಿದ್ದ ಸೂರ್ಯ ಕಿರಣಗಳು ಪರ್ವತದ ಧಾತುಗಳಂತೆ ಕೆಂಪು, ಹಳದಿ, ಬಿಳುಪು ಮತ್ತು ಕಪ್ಪು ಬಣ್ಣಗಳಿಂದ ಕಂಡುಬಂದವು. ಗದ್ರೈರನುಗತಾಶ್ಚಾಸ್ಯ ವಮಂತ್ಯೋಜ್ವಲನಂ ಮುಖೈಃ ಪ್ರಣೇದುರ್ಧರ್ಮುಖಮಿಕಮಿಕ್ಷಂತ್ಯ ಸಂರಬ್ಧಮ ಶಿವಂ ಶಿವಾಃ. ರೋಷಾವೇಶಗೊಂಡ ರಾವಣನ ಮುಖವನ್ನೇ ನೋಡುತ್ತಾ ಹೆಣ್ಣು ನರಿಗಳು ಬಾಯಿಂದ ಬೆಂಕಿಯನ್ನು ಉಗುಳುತ್ತಾ ಅಮಂಗಲ ಸೂಚಕವಾಗಿ ಕೂಗುತ್ತಿದ್ದವು. ಅವುಗಳ ಹಿಂದೆ ಹಿಂಡು ಹಿಂಡಾಗಿ ರಣಹದ್ದುಗಳು ಓಡಾಡುತ್ತಿದ್ದವು. ಪ್ರತಿಕೂಲಂ ವವೌರಾಯು ರಣೇ ಪಾಂಸೂನ್ ಸಮತ್ಕಿರನ್ ತಸ್ಯ ರಾಕ್ಷಸ ರಾಜಸ್ಯ ಕುರ್ವನ್ ದೃಷ್ಟಿ ವಿಲೋಪನಂ. ರಣರಂಗದಲ್ಲಿ ಬೀಸುತ್ತಿದ್ದ ಗಾಳಿಯು ಧೂಳನ್ನೆಬ್ಬಿಸಿ ರಾವಣನ ಕಣ್ಣುಗಳು ಕಾಣದಂತೆ ಮಾಡುತ್ತಾ ಪ್ರತಿಕೂಲ ದಿಕ್ಕಿನಲ್ಲಿ ಬೀಸುತ್ತಿತ್ತು. ನಿಪೇತುರಿಂದ್ರ ಶಯನ ಸೈನ್ಯೇ ಚಾಸ್ಯ ಸಮಂತತಃ ದುರ್ವಿಷಹ್ಯಸ್ವರಾಘೋರ ವಿನಾ ಜಲಧರೋದಯಂ. ರಾವಣನ ಸೈನ್ಯದ ಮೇಲೆ ಎಲ್ಲ ಕಡೆಗಳಿಂದ ಮೋಡಗಳಿಲ್ಲದೆಯೇ ದುಸ್ಸಹ ಕಠೋರ ಶಬ್ದದೊಂದಿಗೆ ಭಯಾನಕ ಸಿಡಿಲುಗಳು ಬೀಳತೊಡಗಿದವು. ದಿಶಶ್ಚ ಪ್ರದಿಶಃ ಸರ್ವಾ ಬಭೂವುಸ್ತಿಮಿರಾವೃತಾಃ ಆಂಸು ವರ್ಷೇಣ ಮಹತಾ ದುರ್ದರ್ಶಂ ಚ ನಭೋಭವತ್. ಎಲ್ಲ ದಿಕ್ಕುಗಳಲ್ಲಿ ಅಂಧಕಾರ ಆವರಿಸಿತು. ಧೂಳು ತುಂಬಿ ಆಕಾಶವು ಕಾಣದಂತಾಗಿತು. ಕುರ್ವಂತ್ಯಃ ಕಲಹಂ ಘೋರಂ ಶಾರಿಕಾಸ್ತದ್ರತಂ ಪ್ರತಿ ನಿಪೇತುಶತಶಸ್ತತ್ರ ದಾರುಣಾರುತಾಃ. ಭಯಾನಕವಾಗಿ ಶಬ್ದ ಮಾಡುತ್ತಾ ನೂರಾರು ದಾರುಣವಾದ ಸಾರಿಕಾ ಪಕ್ಷಿಗಳು ಆಕಾಶದಲ್ಲಿ ಪರಸ್ಪರ ಜಗಳವಾಡುತ್ತಾ ರಾವಣನ ರಥದ ಮೇಲೆ ಬೀಳುತ್ತಿದ್ದವು. ಜಘನೇಭ್ಯ ಸ್ಫುಲಿಂಗಾಶ್ಚ ನೇತ್ರೇಭ್ಯೋ ಶ್ರೋಣಿ ಸಂತತಂ ಮುಮುಚುಸ್ತಸ್ಯ ತುರಗಾಸ್ತುಲ್ಯಮಗ್ನಿಂ ಚ ವಾರಿಚ. ರಾವಣನ ಕುದುರೆಗಳು ಸೊಂಟದ ಭಾಗದಿಂದ ಬೆಂಕಿಯ ಕಿಡಿಗಳನ್ನು ಉದುರಿಸುತ್ತಾ ಕಣ್ಣೀರು ಗರೆಯುತ್ತಿದ್ದವು. ಹೀಗೆ ಅವು ಒಟ್ಟಿಗೆ ಬೆಂಕಿ ಮತ್ತು ನೀರನ್ನು ಸುರಿಸುತ್ತಿದ್ದವು. ಏವಂ ಪ್ರಕಾರ ಬಹವಃ ಸಮತ್ಪಾತಾ ಭಯಾವಹಾಃ ರಾವಣಸ್ಯ ವಿನಾಶಾಯ ದಾರುಣಾ ಸಂಪ್ರಜಗ್ನಿರೇ. ಹೀಗೆ ರಾವಣನ ವಿನಾಶ ಸೂಚಕವಾದ ದಾರುಣ ಹಾಗೂ ಭಯಂಕರ ಉತ್ಪಾತಗಳು ಪ್ರಕಟವಾದವು. ರಾಮಸ್ಯಾಪಿ ನಿಮಿತ್ತಾನಿ ಸೌಮ್ಯಾನಿ ಚ ಶಿವಾನಿ ಚ ಬಭೂವುರ್ಜಯ
ಬಭೂವರ್ಜಯ ಶಂಸೀನಿ ಪ್ರಾದುರ್ಭೂತಾನಿ ಸರ್ವಶಃ. ಶ್ರೀರಾಮನ ಮುಂದೆಯೂ ಎಲ್ಲ ರೀತಿಯಿಂದ ಶುಭ ಮಂಗಲ ವಿಜಯ ಸೂಚಕ ಅನೇಕ ಶಕುನಗಳು ಪ್ರಕಟಗೊಂಡವು. ನಿಮಿತ್ತಾನೀಹ ಸೌಮ್ಯಾನಿ ರಾಘವ ಸ್ವಜಯಾಯ ವೈ ದೃಷ್ಟ್ವಾ ಪರಮ ಸಂಹೃಷ್ಟೋ ಹತಂ ಮೇನೆ ಚ ರಾವಣಂ. ತನ್ನ ವಿಜಯ ಸೂಚಕವಾದ ಈ ಶುಭ ಶಕುನಗಳನ್ನು ನೋಡಿ ಶ್ರೀ ರಘುನಾಥನು ಬಹಳ ಸಂತೋಷಗೊಂಡು ರಾವಣನು ಸತ್ತನೆಂದೇ ತಿಳಿದನು. ಹತೋ ನಿರೀಕ್ಷ್ಯಾತ್ಮಗತಾನಿ ರಾಘವೋ ರಣೇ ನಿಮಿತ್ತಾನಿ ನಿಮಿತ್ತ ಕೋವಿದಃ ಜಗಾಮಹರ್ಷಂ ಚ ಪರಾಂಚ ನಿವೃತ್ತಿಂ ಚಕಾರಂ ಯುದ್ಧೇ ಹ್ಯಧಿಕಂ ಚ ವಿಕ್ರಮಂ. ಶಕುನ ಕೋವಿದನಾದ ಶ್ರೀರಾಮನು ರಣಭೂಮಿಯಲ್ಲಿ ತನಗೆ ಪ್ರಾಪ್ತವಾದ ಶುಭ ಶಕುನಗಳನ್ನು ನೋಡಿ ಬಹಳ ಹರ್ಷಗೊಂಡು ಪರಮ ಸಂತೋಷವನ್ನು ಅನುಭವಿಸುತ್ತಾ ಯುದ್ಧದಲ್ಲಿ ಹೆಚ್ಚಿನ ಪರಾಕ್ರಮವನ್ನು ಪ್ರಕಟಿಸಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 106ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.